ತುಳುನಾಡ ಸಂಸ್ಕೃತಿಯಲ್ಲಿ ದೈವಾರಾಧನೆ ವಿಶೇಷ ಮಹತ್ವವನ್ನು ಹೊಂದಿದೆ. ಇಲ್ಲಿ ಪಂಜುರ್ಲಿ, ರಕ್ತೇಶ್ವರಿ, ಜುಮಾದಿ ಸೇರಿದಂತೆ ಹಲವು ಶಕ್ತಿಗಳನ್ನು ನಂಬಿ ಆರಾಧಿಸಿಕೊಂಡು ಬರಲಾಗುತ್ತದೆ. ಆದರೆ ಕೆಲವು ಸೀಮಿತ ವರ್ಗದ ಜನರು ಆರಾಧಿಸುವ ಶಕ್ತಿಗಳು ಈ ಮಣ್ಣಿನಲ್ಲಿದೆ. ಅದರಲ್ಲಿ ಒಂದು ಓಡಿಲ್ತಾಯ ಅಥವಾ ಗಂಗನಾಡಿ ಕುಮಾರ ದೈವ. ಈಶ್ವರ ದೇವರು ಕೈಲಾಸದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಅವರ ಬೆವರು ನೆಲಕ್ಕೆ ಬಿದ್ದು ಅದರಿಂದ ರುದ್ರಾಂಶದ ಶಕ್ತಿ ಉದ್ಭವವಾಯಿತು. ಈಶ್ವರನು ಈ ಶಕ್ತಿಗೆ ಭೂಮಿಯಲ್ಲಿ ಧರ್ಮವನ್ನು ರಕ್ಷಿಸುವಂತೆ ಆಜ್ಞಾಪಿಸಿ ಭೂಲೋಕಕ್ಕೆ ಕಳುಹಿಸಿದನು ಎಂಬುದು ನಂಬಿಕೆ. ಕಾರ್ಕಳದ ಮರಿಗಲ್ಲ ಇಡತಡ್ಕ ಎಂಬಲ್ಲಿ ಭಾನುಶೇಣವ ಎಂಬ ಅರಸನಿದ್ದ. ಆತ ತನ್ನ ತಂದೆ ತಾಯಿಯ ಅಂತಿಮ ವಿಧಿವಿಧಾನಗಳನ್ನು ಮುಗಿಸಿ ಕಾಶಿಯಿಂದ ಹಿಂತಿರುಗುತ್ತಿದ್ದಾಗ ಗಂಗಾ ನದಿಯ ಮಧ್ಯೆ ಒಂದು ತಾವರಿ ಹೂ ಅರಳಿ ಅದರಿಂದ ದೈವವು ಹೊರಬಂತು. ಈಶ್ವರನ ಆಜ್ಞೆಯಂತೆ ತಾನು ಭೂಮಿಗೆ ಬಂದಿರುವುದಾಗಿ ಹೇಳಿ ಭಾನುಶೇಣ ಅವರೊಂದಿಗೆ ಬರುತ್ತದೆ. ಗಂಗಾ ನದಿಯಲ್ಲಿ ಹುಟ್ಟಿ ಬಂದಿದ್ದರಿಂದ ಗಂಗಾನಾಡಿ ಕುಮಾರ ಎಂಬ ಹೆಸರು ಬಂದಿದೆ. ಕರಾವಳಿಯ ಉಡುಪಿ ಜಿಲ್ಲೆಯ ಸುತ್ತಮುತ್ತ ಈ ಗಂಗನಾಡಿ ಕುಮಾರ ಅಥವಾ ಓಡಿಲ್ತಾಯ ದೈವವನ್ನು ಆರಾಧನೆ ಮಾಡಿಕೊಂಡು ಬರಲಾಗುತ್ತಿದೆ. ಈ ದೈವವನ್ನು ಧರ್ಮದೈವವೆಂದು ಪರಿಗಣಿಸಲಾಗುತ್ತದೆ. ವರ್ವಾಡಿ, ಮಿತ್ತೊಟ್ಟು, ಅಲೆಯೂರು, ಪಳ್ಳಿ, ಪಿತ್ರೋಡಿ ಹಾಗೂ ಹರಿಕಂಡಿಕೆಯಂತಹ ಸ್ಥಳಗಳಲ್ಲಿ ಈ ನೇಮೋತ್ಸವಗಳು ಸಂಪ್ರದಾಯಬದ್ಧವಾಗಿ ನಡೆಯುತ್ತದೆ. ಸಾಮಾನ್ಯವಾಗಿ ಕರಾವಳಿಯಲ್ಲಿ ಕಾಣಸಿಗುವ ಕೋಲಗಳಿಗಿಂತ ಓಡಿಲ್ತಾಯ ಸ್ವಲ್ಪ ವಿಭಿನ್ನ. ದೈವದ ವೇಷಭೂಷಣ, ನಾಟ್ಯ, ನಡೆ ಹೀಗೆ ಎಲ್ಲದರಲ್ಲೂ ಭಿನ್ನತೆ ಇದೆ. ಗುಡಿಯೊಳಗೆ ಸಿದ್ಧವಾದ ಗಂಗನಾಡಿ ಕುಮಾರ ಅಲ್ಲಿಂದ ಹೊರಬರುವ ಚಂದವೇ ಅದ್ಭುತ. 100 ದೀವಟಿಕೆಗಳೊಂದಿಗೆ ಬರುವ ಓಡಿಲ್ತಾಯನನ್ನು ಕಂಡ ಭಕ್ತರು ಭಾವಪರವಶರಾಗುತ್ತಾರೆ. అవే అంటే గంగనాటి కుమారన ఇతిహాಸ ಪಂಚೇಶ್ವರನಿಂದ ಬಾಲಚೇರಿಯನ್ನು ಬೆರಿಪತ್ತಿದ್ದು 5 ನಿಮಿಷನ ಆ ಕುಮಾರಿ ಐತ ವಿಶೇಷತೆ ದಾದ పందన ಐತ ನೇಮ ಅಪನಚಿನ ಐತ ಅರ್ಧಾಲ ಪಾಡ್ನು ದಂಪೋಡಕ್ಕೆ ಅವು ಅಂಗನದ ಉಳಾಯ್ತ ಅರ್ಧಾಲ ಪಾಡ್ನು ಅಂಚನೆ ಅವು ಎಂಕಲ ಇತಿಹಾಸದ ಅಜ್ಜನಾಗಿ ಪಣಮಿತ್ತೇರು ಅಜ್ಜನಾಗಿ ಪಂಪಿನಕ್ಕೆ ಅಂತೆ ಅವೊಂದು ಅರ್ಧಾಲ ಪಾಡ್ನ ಪೊಟ್ಟುದು ಚಿಕಲ್ದ ಮಿತ್ತ ಕರಂದಗಲ್ಲು ಗೀದು ಅರ್ಧಾಲ ಪಾಡ್ ಮಿತ್ತಿರ್ಕೊಂಡು ದಾಯಕ ಪಂಡಿನಾಗ ಅವು ಆತು ವೈಬ್ರೇಷನ್ ಆತ್ಮ ದೈವದ ಕಲೆ ತೋಜಿ ಬರಲಿತ್ತು ಬಣ್ಣ ಪಾಡ್ನ ಕೊಟ್ಟಿದೆ ಅಂಚಪ್ಪನಾಗ ಅವೇನು ಅದು ಸಾನದ ಉಳೈಡೆ ಅವಕ್ಕೆ ಬಣ್ಣ ಪಾಡ್ದು ಅಂಚದು ಮುಂದುಲ ಪಕ್ಕ ಶಿವರಾಯನ ಏನು ಸೇರಿಸಿ ಮತ್ತೆ ಪಕ್ಕ ಜಾಸ್ತಿ ಅದು ಹಂಗೆ ಕಂಟ್ರೋಲ್ ದಂಪೋಡೆ ಅಲ್ಪನೆ ಆಪ್ ಅಂಚದು ಒಂದು ಬಾರಿ ವಿಶೇಷ ಅರ್ಧಾಲ ಪಾಡ್ ಸುಧಾರಣಂಚಿನ ಒಂದು ಸಿದ್ದರಾಮಯ್ಯ ಆಯ್ತು ಅವೇನು ಶಿವರಿಗೆ ಜನಕಲು ಸಹಸ್ರ ಜನಕಲು 1000 ಜನಕಲು ಶಿವರ ಬರ್ತದೆ. ಈ ಗಂಗನಾಡಿ ಕುಮಾರ ನೇಮದ ಮತ್ತೊಂದು ವಿಶೇಷ ಎಂದರೆ ಅದು ಅಣಿ. ಸಾಮಾನ್ಯವಾಗಿ ರಕ್ತೇಶ್ವರಿ ನೇಮದಲ್ಲಿ ಕಾಣಸಿಗುವ ಸಿರಿಮುಡಿಯಂತೆ ಇಲ್ಲಿ ಉದ್ದನೆಯ ಅಣಿ ಸಿದ್ಧ ಮಾಡಲಾಗುತ್ತದೆ. ಆದರೆ ಇಲ್ಲಿ ದೈವ ಅಣಿ ಇರುವುದಿಲ್ಲ, ಕುಟುಂಬಿಕರು ಅಣಿ ಹಿಡಿದುಕೊಳ್ಳುತ್ತಾರೆ. ಓಡಿಲ್ತಾಯ ನೇಮವು ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಇದು ವೈವಿಧ್ಯಮಯ ತುಳುನಾಡ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಪಡೆದಿದೆ.